ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮ್ಮ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಶ್ರೀಮದ್ ಭಗವದ್ಗೀತೆಯಲ್ಲಿ ಬರ್ತಕ್ಕಂತಹ ಒಂದು ಶ್ಲೋಕದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಸರಿ ವೀಕ್ಷಕರೇ, ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಬಲಗಡೆ ಕಾಣುವ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸರಿ ವೀಕ್ಷಕರೇ, ಈಗ ಆ ಒಂದು ಶ್ಲೋಕದ ಹತ್ರ ಹೋಗೋಣ. ವೀಕ್ಷಕರೇ, ಆ ಶ್ಲೋಕ ಯಾವುದಂದರೆ ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ 2ರ 63ನೇ ಶ್ಲೋಕ. ಈ ಶ್ಲೋಕ ಯಾವ ರೀತಿ ಬರುತ್ತಪ್ಪ ಅಂದರೆ, ಕ್ರೋಧಾದ್ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಈ ರೀತಿಯಾಗಿ ಈ ಶ್ಲೋಕ ಬರುತ್ತೆ. ವೀಕ್ಷಕರೇ, ಕೋಪ ಯಾರಿಗೆ ತಾನೇ ಬರಲ್ಲ? ಆ ಕೋಪವನ್ನು ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಈ ಒಂದು ಶ್ಲೋಕವನ್ನು ಪುನಃ ಇದನ್ನು ಪಠಣ ಮಾಡಿದರೆ ಖಂಡಿತವಾಗಲೂ ನಿಮ್ಮ ಕೋಪ ಶಮನ ಆಗುತ್ತೆ. ಈ ಒಂದು ಶ್ಲೋಕದ ಅರ್ಥವನ್ನು ನೋಡೋಣ. ಇನ್ನೊಮ್ಮೆ ಈ ಶ್ಲೋಕವನ್ನು ಹೇಳ್ತೀನಿ. ಕ್ರೋಧಾದ್ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಈ ಶ್ಲೋಕದ ಅರ್ಥ ಏನಂದರೆ, ಸಿಟ್ಟಿನಿಂದಾಗಿ ಅತ್ಯಂತ ಮೂಢತೆ ಅಂದರೆ ಅವಿಚಾರ ಉಂಟಾಗುತ್ತದೆ. ಮೂಢತೆಯಿಂದಾಗಿ ಸ್ಮರಣಶಕ್ತಿ ಭ್ರಷ್ಟವಾಗುತ್ತದೆ. ಸ್ಮೃತಿಯಲ್ಲಿ ಭ್ರಮೆಯುಂಟಾದಾಗ ಬುದ್ಧಿ ಅಂದರೆ ಜ್ಞಾನಶಕ್ತಿ ನಾಶವಾಗುತ್ತದೆ. ಬುದ್ಧಿ ನಾಶವಾಗುವುದರಿಂದ ಮನುಷ್ಯನ ಪತನವಾಗುತ್ತದೆ. ನೋಡ್ರಿ ವೀಕ್ಷಕರೇ, ಸಿಟ್ಟಿನಿಂದಾಗಿ ಎಂತೆಂತಹ ಅನರ್ಥ ಕಾರ್ಯಗಳು ನಡೆದೋಗ್ಬಿಡ್ತವೆ. ಅಂತಹ ಸಿಟ್ಟನ್ನು ನಿಯಂತ್ರಣ ಮಾಡ್ಕೋಬೇಕು ಅಂತಹ ಅಂಶವನ್ನು ಶ್ರೀಮದ್ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಈ ಒಂದು 63ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ನಿಮಗೆ ಯಾವ ಸಂದರ್ಭದಲ್ಲಿ ಅನಿಯಂತ್ರಿತವಾಗಿರ್ತಕ್ಕಂತಹ ಸಿಟ್ಟು ಬರುತ್ತೋ ಆ ಸಂದರ್ಭದಲ್ಲಿ ಈ ಶ್ಲೋಕ ಹಾಗೂ ಈ ಶ್ಲೋಕದ ಭಾವಾರ್ಥವನ್ನು ಪುನಃ ಓದುವುದರಿಂದ ನಿಮಗೆ ಖಂಡಿತವಾಗಿಯೂ ಸಿಟ್ಟು ಕಡಿಮೆಯಾಗುತ್ತದೆ, ಹಾಗೂ ಆ ಸಿಟ್ಟಿನಿಂದ ಉಂಟಾಗುವಂತಹ ಅನರ್ಥ ಕೂಡ ತಡೆಯಬಹುದು. ಸರಿ ವೀಕ್ಷಕರೇ, ಈಗ ಈ ಒಂದು ಶ್ಲೋಕವನ್ನು ನಾವು ಕನಿಷ್ಠ 10 ಸಾರಿ ಪಠಣ ಮಾಡೋಣ. ಕ್ರೋಧಾದ್ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿವಿಭ್ರಮಃ, ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. 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 ನೋಡಿದ್ರಲ್ಲ ವೀಕ್ಷಕರೇ, ಹೀಗೆ ನಿಮಗೆ ಕನಿಷ್ಠ 10 ಸಾರಿ ಅಲ್ಲದಿದ್ದರೂ ನಿಮಗೆ ಮನಃಶಾಂತಿ ಸಿಗುವವರೆಗೂ ಈ ರೀತಿ ಈ ಒಂದು ಶ್ಲೋಕವನ್ನು ಹಾಗೂ ಇದರ ಭಾವಾರ್ಥವನ್ನು ಅಂದರೆ ಶ್ಲೋಕದ ಅರ್ಥವನ್ನು ತಿಳಿದುಕೊಂಡು ಪಠಣ ಮಾಡಿದರೆ ಮಾತ್ರ ಇದರ ಪರಿಣಾಮ ಹೆಚ್ಚಾಗಿರುತ್ತೆ. ಆದ್ದರಿಂದ ಇದರ ಅರ್ಥವನ್ನು ತಿಳಿದುಕೊಂಡು
ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಾರಿ ಈ ಒಂದು ಶ್ಲೋಕವನ್ನು ಪಠಣ ಮಾಡುವುದರಿಂದ ನಿಮ್ಮಲ್ಲಿರ್ತಕ್ಕಂತಹ ಆ ಕ್ಷಣದ ಸಿಟ್ಟು ಕಡಿಮೆಯಾಗುತ್ತದೆ ಹಾಗೂ ಆ ಸಿಟ್ಟಿನಿಂದ ಉಂಟಾಗುವಂತಹ ಅನರ್ಥಕ್ಕೆ ಪರಿಹಾರ ಸಿಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಶ್ರೀಮದ್ ಭಗವದ್ಗೀತೆಯಿಂದ ಒಂದು ಅದ್ಭುತ ಪರಿಹಾರವನ್ನು ನಾವು ಪಡೆದಿದ್ದೇವೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಬಲಗಡೆ ಕಾಣುವ ಬೆಲ್ ಐಕಾನ್ ಬಟನನ್ನು ಒತ್ತುವುದರ ಮುಖಾಂತರ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಈ ವಿಡಿಯೋದ ಕುರಿತು ನಿಮ್ಮ ಸಲಹೆ ಹಾಗೂ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೃಷ್ಣಂ ವಂದೇ ಜಗದ್ಗುರುಂ.